ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ನಾನಿವತ್ತು ನೆಟ್ ಕ್ಲಾತಲ್ಲಿ ಯಾವ ರೀತಿ ಫ್ಲವರ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಒಂದಲ್ಲ ಎರಡಲ್ಲ 3 ಮೆಥಡ್ಸ್ ಯೂಸ್ ಮಾಡ್ಕೊಂಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದೇ ಮೆಥಡ್ಸ್ನ ಯೂಸ್ ಮಾಡಿಬಿಟ್ಟು ಫ್ಲವರ್ ಮಾಡಿ ನನ್ನ ಮಗಳ ಗೌನ್ನ ಡಿಸೈನ್ ಮಾಡಿದ್ದೆ. ಆ ಗೌನಲ್ಲಿ ಬಳಸಿದ್ದೀನಿ. ನನ್ನ ಮಗಳ ಗೌನ್ನ ನಾನು ಯಾವ ರೀತಿ ಡಿಸೈನ್ ಮಾಡಿದೆ, ಯಾವ ರೀತಿ ಸ್ಟಿಚ್ ಮಾಡಿದೆ ಅನ್ನೋ ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ, ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಿರೋ ಅದರದ್ದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಾನು ಒಂದು ಅಂದಾಜು 2 ಮೀಟ್ರಷ್ಟು ಬಟ್ಟೆನ 4 ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ 7 ಇಂಚ್ ಉದ್ದದಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ 7 ಇಂಚ್ ಕಂಪ್ಲೀಟಾಗಿ ಅಳತೆ ಮಾಡಿಬಿಟ್ಟು ಅಲ್ಲಿಗೆ ಕಟ್ ಮಾಡ್ಕೊಡ್ತೀನಿ. ನಾಲ್ಕು ಫೋಲ್ಡ್ ಮಾಡಿದ್ನಲ್ಲ, 4 ಫೋಲ್ಡ್ ಲೆಂತ್ ಎಷ್ಟಿದೆ ನೋಡಿ, 17 ಇಂಚ್ ಇದೆ. ನೀವು ಸಪೋರ್ಟ್ ಮಾಡಿದ್ರಿ ಅಂದರೆ ಇನ್ನೂ ಇದೇ ಥರ 4 ಗೌನ್ ಆರ್ಡರ್ ಸಿಕ್ಕಿದೆ ನನಗೆ. ಅದನ್ನು ಸ್ಟಿಚ್ ಮಾಡಿದಾಗ ನಿಮಗೆ ಖಂಡಿತ ನೀಟಾಗಿ ರೆಕಾರ್ಡ್ ಮಾಡಿ ಹಾಕ್ತೀನಿ ನೋಡಿ. ಈಗ ಈ ರೀತಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನಡುವೆಗೆ ಹಿಡಿಬೇಕು. ನಡುವೆಗೆ ಹಿಡಿದು ಸ್ಟಿಚ್ ಮಾಡ್ತೀರಾ ಅಂದರೆ ಸ್ಟಿಚ್ ಮಾಡಿದ್ರು ಓಕೆನೆ, ಅಥವಾ ದಾರದಲ್ಲಿ ಹಾಗೇನೆ ಕೈಯಲ್ಲಿ ನಾನು ಕಟ್ಟಿದ್ದೀನಲ್ಲ ಈ ರೀತಿ ಕಟ್ಟುತ್ತೀರಾ ಅಂದ್ರೆ ಅದನ್ನು ಓಕೆನೆ. ಈ ರೀತಿ ಕಟ್ಬಿಟ್ಟು ಲೇಯರ್ನ ಅಗಲ ಮಾಡ್ಕೋಬೇಕು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ಅದು ನಾನೇನು ಮಾಡ್ತೀನಿ, ಕಟ್ ಮಾಡ್ತೀನಿ. ಆ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಸೆಂಟ್ರಿಂದ ದಾರ ಕಟ್ಟಿರ್ತೀವಲ್ಲ ಅಲ್ಲಿಗೆ ಹಿಡಿದ್ಬಿಟ್ಟು ಹೊರಗಡೆಯಿಂದ ಇನ್ನೊಂದ್ಸಲ ನಾವು ಸೂಜಿ ದಾರ ತಗೊಂಡು ಸ್ಟಿಚ್ಚಾರು ಮಾಡ್ಬೋದು, ಅಥವಾ ಗ್ಲೂ ಗನ್ ತಗೊಂಡು ಗ್ಲೂನಾದರೂ ಹಾಕ್ಕೋಬೋದು. ನಾನೀಗ ಕಟ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ಟಬೇಡ್ರಿ, ಯಾಕೆಂದರೆ ಅದು ನಿಲ್ಲೋದಿಲ್ಲ. ನಾನು ಟ್ರೈ ಮಾಡಿ ನೋಡಿ ಅದು ನಿಲ್ಲಿಲ್ಲ. ಸೊ ನಾನು ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡಿದೆ. ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಗ್ಲೂ ಗನ್ನಲ್ಲಿ ಗ್ಲೂನಾದರೂ ಸ್ಟಿಕ್ ಮಾಡ್ಕೋಬೋದು. ನೋಡಿ ನಾನು ಈಗ ತೋರಿಸ್ತೀನಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಮೆಥಡಲ್ಲಿ ನಾನು 2 ಕಡೆಯಿಂದ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟ್ ಸೆಂಟ್ರಲ್ಲಿ ಇನ್ಸೈಡು ಮತ್ತು ಔಟ್ಸೈಡಿಂದ 2 ಕಡೆಯಿಂದ ಚಾರ್ಕ್ ತಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾವಿಲ್ಲಿ ಫ್ಲವರ್ ಮಾಡೋದಕ್ಕೆ ಸೂಜಿ ದಾರನ ಯೂಸ್ ಮಾಡಿ ಒಂದೊಂದಿಷ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಅದನ್ನು ನಾವು ಆ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಸೂಜಿಲಿ ಒಂದು ಸ್ವಲ್ಪ ಬಟ್ಟೆ ಆಚೆ ಈಚೆ ಮಾಡ್ಕೊತ ಈ ರೀತಿ ಪೂರ್ತಿ ಲೆಂತ್ ಏನಿರುತ್ತಲ್ಲ ಅದು ಲೆಂತ್ವರೆಗೂ ನಾವು ಸ್ಟಿಚ್ ದಾರದಲ್ಲಿ ಸೂಜಿ ಮತ್ತು ದಾರದಲ್ಲಿ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಂಡಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಹಿಡಿದ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ನಾವು ಆಗಲೇ ಯಾವ ರೀತಿ ಹೊಲಿಗೆ ಹಾಕಿದ್ವಲ್ಲ ಅದೇ ರೀತಿಯೇ ಇಲ್ಲೂ ಸೆಂಟ್ರಿಗೆ ಒಂದು ಹೊಲಿಗೆ ಹಾಕಬೇಕು. ನೋಡಿ ಇಲ್ಲಿ ಈಗ ತೋರಿಸ್ತಿದ್ದೀನಲ್ಲ, ಈ ರೀತಿ ಹಿಡಿದ್ಬಿಟ್ಟು ನೀಟಾಗಿ ದಾರದಲ್ಲಿ ಸ್ಟಿಚ್ ಹಾಕಿ ಗ್ಲೂಗನ್ನ ಹಾಕ್ಬೋದು. ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೋದು. ಅದು ಬಳಸ್ತಾ ಕೆಲವು ದಿನಗಳ ನಂತರ ಅದು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಟಿಚಿಂಗ್ ಹಾಕೋದು ಬೆಟರು ಇದಕ್ಕೂ. ಆಮೇಲೆ ಈ ಫ್ಲವರ್ನ ಡ್ರೆಸ್ಸಿಗೂ ಸಮೇತ ಸ್ಟಿಚ್ ಮಾಡಿದರೆ ಬೆಟರು.
ಮೂರನೇ ಮೆಥಡ್ ಯಾವ ರೀತಿ ಅಂತಂದರೆ 4 ಲೇಯರ್ ಏನು ತಗೊಂಡಿದ್ನಲ್ಲ ಅದನ್ನು 4ನ್ನು ಸಪ್ರೇಟಾಗಿ ಮತ್ತು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ಮೊದಲನೇ ಸಲ ಯಾವ ರೀತಿ ಮಡ್ಚಿದ್ವಲ್ಲ ಅದೇ ರೀತಿ ಈ ಸಲನೂ ಮಡ್ಚೋದು ಸೇಮ್. ಆದರೆ ಇಲ್ಲಿ 4 ಲೇಯರ್ನ ಏನು ಮಾಡ್ತೀವಿ ಸಪ್ರೇಟಾಗಿ ಕಟ್ ಮಾಡ್ಕೊತೀವಿ.